ವೀಕ್ಷಕರೇ, ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಈಗ ಮುಖ್ಯಾಂಶಗಳು. ಒಂದು ವರ್ಷದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಶೂನ್ಯ. ಜೆಡಿಎಸ್ ಗದಗ ಜಿಲ್ಲಾಧ್ಯಕ್ಷ ಎಂವೈ ಮುಧೋಳ ಆಕ್ರೋಶ. ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ದೌರ್ಜನ್ಯ ಕುರಿತು ಇಳಕಲ್ ತಾಲೂಕು ದಂಡಾಧಿಕಾರಿಗಳ ತಹಶೀಲ್ದಾರ್ ಮನವಿ ಸಲ್ಲಿಸಿದ ಎಸ್ಐಒ. ಅಂಜಲಿ ಕೊಲೆ ಖಂಡಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ. ಒಂದು ವರ್ಷದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಶೂನ್ಯ. ಜೆಡಿಎಸ್ ಗದಗ ಜಿಲ್ಲಾಧ್ಯಕ್ಷ ಎಂವೈ ಮುಧೋಳ ಆಕ್ರೋಶ. ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಹೆಸರಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕದ ಜನತೆಗೆ ನ್ಯಾಯ ಕೊಡುವಲ್ಲಿ ವಿಫಲವಾಗಿದೆ ಎಂದು ಗದಗ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಎಂವೈ ಮುಧೋಳ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ರಾಜ್ಯ ಸರ್ಕಾರ ಬಂದು ಒಂದು ವರ್ಷ ಆಯಿತು. ಆಮೇಲೆ ಒಂದು ವರ್ಷ ಆದರೂ ಯಾವುದೇ ಅಭಿವೃದ್ಧಿ ಒಂದು ಜನರಿಗೆ ಏನು ಸರಿಯಾದ ಮುಟ್ಟುವನ್ನ ಅಭಿಪ್ರಾಯ ಇಲ್ಲ. ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದರೆ, ಇವರು ಆಡಳಿತ ಮಾಡೋ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಏನಂತಂದ್ರೆ, ನಾವೆಲ್ಲ ನಮ್ಮ ಸರ್ಕಾರ ಒಂದ ಮೇಲೆ ಭಾಳ ರೀತಿ ನಾವು ಅಭಿವೃದ್ಧಿಯನ್ನು ಹೆಚ್ಚು ರೀತಿ ನಾವು ಒಂದು ನಮ್ಮ ಸರ್ಕಾರ ಹೊಂದಿರುತ್ತಾ ಅಂತ ಹೇಳ್ತಾರೆ. ಇವರು ಬರೀ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಹೊಂಟು ಬಿಟ್ರೆ ಇವರು ಆ ಗ್ಯಾರಂಟಿ ಯಾವ ರೀತಿ ಜನರಿಗೆ ತಲುಪೈತೆ ಅನ್ನೋದು ಅವರೇ ಹೇಳ್ಬೇಕಾಯ್ತು. ಯಾಕಂದ್ರೆ ನಾವು ಹೇಳಿದ್ರೆ ತಪ್ಪು ಅನ್ಸುತ್ತೆ. ಕೆಲವು ಮಂದಿ ಹೇಳ್ತಾರೆ ನಮ್ಮ ಸರಿಯಾದ ಬರುವಂಥ 2,000 ನಾವು ಬಂದಿಲ್ಲ, ಸರಿಯಾದ ಬರುವಂಥ ನಮ್ಮ ಕೆಲವು ಮಂದಿಗೆ ಬಂದೈತಿ, ಕೆಲವು ಮಂದಿ ಬಂದಿರ್ತಾರೆ. ಸರಿ ಇರ್ಬೋದು, ನೀವು ಕೊಟ್ಟಿದ್ದು ಗ್ಯಾರಂಟಿ ಇರ್ಬೋದು, ಎಲ್ಲರಿಗೂ ತಲುಪುವಂಥ ವಿಚಾರ ಮಾಡ್ಬೇಕಲ್ಲ. ನೀವು ತಲುಪಿಲ್ಲ ಅಂತ ಜನರ ಸಮಸ್ಯೆ ನೀವು ಬಗೆಹರಿಸಿಲ್ಲ ಅಂತ ಇದ್ರ ಅರ್ಥ ಅನಿಸುತ್ತೆ. ಅದಕ್ಕೀಗ ನಿಮ್ಮ ಈ ಸರ್ಕಾರ ರೈತರ ಪರವಾಗಂತೂ ಸಂಪೂರ್ಣ ಇಲ್ಲ. ಯಾಕಂದ್ರೆ ಮೊದಲ ನಮ್ಮ ಅನ್ನದಾತ ಅಂದ್ರೆ ರೈತ. ಆ ರೈತನ ಕಷ್ಟಕ್ಕೆ ನಾವು ಸ್ಪಂದನೆ ಮಾಡಲಂದ್ರೆ ನಾವು ಯಾವ ರೀತಿ ನಾವು ಸರ್ಕಾರಕ್ಕೆ ನಾವು ನೆನೆಸ್ಬೇಕು. ಸರ್ಕಾರಕ್ಕೆ ರೈತ ಯಾವಾಗಲೂ ನಿಮ್ಮ ಸರ್ಕಾರ ಟೀಕೋ ಮಾಡೋಂತಾಗ ಇರಬಾರ್ದು. ಸರ್ಕಾರ ನಮಗೆ ವೇತನ ಕೊಡ್ತಪ್ಪ, ಸರ್ಕಾರ ರೈತ ಬಾಂಧವರಿಗೆ ನೋಡೋದಕ್ಕೆ ನಮಗೆಲ್ಲ ರೀತಿಯೂ ರೈತ ಪರವಾಗಿ ನಮಗೆ ಈ ಸರ್ಕಾರ ಐತಿ ಅಂತೇಳಿ ಅವ್ರಿಗೆ ಹೇಳಿಬಿಟ್ರೆ ಅಷ್ಟು ಸಾಕು. ಒಬ್ಬ ರೈತರನ್ನು ಈ ಸರ್ಕಾರ ಪರವಾಗಿ ಒಂದು ಎಂದೆಂದೂ ಎತ್ತು ಮಾತಾಡಿಲ್ಲ. ಆದ ಕಾರಣಕ್ಕೆ ಈ ರೀತಿ ಆಗಬಾರ್ದು. ಮುಂದಿನ ದಿನದಲ್ಲಿ ರೈತರ ಪರವಾಗಿ ನೀವು ಸ್ವಲ್ಪ ಒಂದು ಗಮನ ಕೊಟ್ಟು ರೈತರನ್ನ ನಮ್ಮ ಬೆನ್ನೆಲುಬಾಗಿರುವಂಥ ರೈತರಿಗೆ ಗುರುತಿಸ್ರಿ. ಮೊದಲ ರೈತರ ಗುರುತಿಸ್ರಿ. ಇಡೀ ನಮ್ಮ ರಾಜ್ಯದ ಜನರಿಗೆ ಒಂದು ರೀತಿ ನೀವು ಕೊಡಲಾರಂಥ ಅಭಿವೃದ್ಧಿ ಜನರಿಗೆ ಮನೆ ಮುಟ್ಟಿಸ್ಬೇಕಂತ ನಮ್ಮ ಅನಿಸಿಕೆ. ಈ ರೀತಿ ಮತ್ತು ಮುಂದಿನ ಕರೆಕ್ಟ್ ಸರ್ಕಾರ ಇದೇ ರೀತಿ ಇದ್ರೆ ನಾವು ಮುಂದಿನ ದಿನದಲ್ಲಿ ನಮ್ಮ ಪಕ್ಷ ವತಿಯಿಂದ ನಾವೆಲ್ಲ ಹಳ್ಳಿಗೆ ಹೋಗಿ ನೀವು ಮಾಡಿದ ಅಭಿವೃದ್ಧಿ ಸರಿಯಾಗಿ ಮುಟ್ಟಿ ಅಂದ್ರೆ ನಾವು ಹೋರಾಟ ಮಾಡಬೇಕಾಗ್ತದೆ. ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ದೌರ್ಜನ್ಯ ಕುರಿತು ಇಳಕಲ್ ತಾಲೂಕು ದಂಡಾಧಿಕಾರಿಗಳ ತಹಶೀಲ್ದಾರ್ ಮನವಿ ಸಲ್ಲಿಸಿದ ಎಸ್ಐಒ. ಕಳೆದ 2 ತಿಂಗಳಿನಿಂದ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲಿನ ಮತ್ತು ಮಹಿಳೆಯರ ಮೇಲಿನ ನಿರಂತರ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣಗಳು ಸಮಾಜದಲ್ಲಿ ಭೀತಿಯನ್ನು ಸೃಷ್ಟಿಸಿದೆ. ಈ ರೀತಿಯ ಕೃತ್ಯಗಳು ನಾಗರಿಕ ಸಮಾಜವನ್ನು ತಲೆ ತಗ್ಗಿಸುವಂತೆ ಮಾಡಿವೆ. ಇತ್ತೀಚೆಗೆ ವರದಿಯಾಗಿರುವ ಅತ್ಯಾಚಾರ, ಕೊಲೆ ಪ್ರಕರಣಗಳಲ್ಲಿ ಅಪರಾಧಿಯ ಧರ್ಮ ಮತ್ತು ಜಾತಿಯನ್ನು ಹುಡುಕುವ ಮನಸ್ಥಿತಿಯು ಅತ್ಯಂತ ಅಪಾಯಕಾರಿ ಬೆಳವಣಿಗೆಯಾಗಿದೆ. ತನ್ನನ್ನು ಭೋಗದ ವಸ್ತು ಎಂದು ಬಗೆದು ತನ್ನಷ್ಟೇ ಬಂದಂತೆ ಅದನ್ನು ಬಳಸಿಕೊಳ್ಳುವ ಹಕ್ಕು ಇದೆ ಎಂಬ ಗಂಡಿನ ಪ್ರವೃತ್ತಿಯು ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದೆ. ಇಂತಹ ಪ್ರಕರಣಗಳಲ್ಲಿ ಸರ್ಕಾರ ಜಾಗರೂಕತೆಯಿಂದ ಮತ್ತು ಅಷ್ಟೇ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕೆಂದು ಈ ರೀತಿಯ ದುಷ್ಕೃತ್ಯದ ವಿರುದ್ಧ ಬಹಳ ಕಠಿಣ ನಿಲುವನ್ನು ತಾಳಬೇಕು. ಈ ಬಗೆಯ ಕೃತ್ಯಗಳನ್ನು ತಡೆಯಲು ಕಠಿಣ ಕಾನೂನು ಕ್ರಮ ತರಬೇಕಾಗಿದೆ ಎಂದು ಇಳಕಲ್ನಲ್ಲಿ ಜಿಐಒ ಅವರು ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ತಲುಪಿಸುವಂತೆ ಮನವಿ ಮಾಡಿದರು. ನಡೆದಿರತಕ್ಕಂತಹ ಅತ್ಯಾಚಾರ ಮತ್ತು ಕೊಲೆಯ ವಿರುದ್ಧ ಇವತ್ತು ನಾವೆಲ್ಲರೂ ಕೂಡ ಬಂದು ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ರಾಜ್ಯದಲ್ಲಿ ಸುಮಾರು ಅನೇಕ ಈ ರೀತಿಯ ಘಟನೆಗಳನ್ನು ನಾವು ಕಂಡಾಗಲೂ ಕೂಡ ಮನಸ್ಸಿಗೆ
ಬಹಳ ನೋವು ಉಂಟಾಗ್ತದೆ. ಇವತ್ತು ಹೆಣ್ಣನ್ನು ಸಮಾಜ ಯಾವ ರೀತಿಯಾಗಿ ಅದನ್ನು ನೋಡ್ತಾ ಇದೆ ಅಂತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಅಪ್ರಾಪ್ತ ಬಾಲಕಿಯರನ್ನು ಶಾಲಾ ಕಾಲೇಜುಗಳು ಯಾವ ಒಂದು ವಿದ್ಯಾ ಕೇಂದ್ರಗಳನ್ನು ನಾವು ಪಾಲಿಸುತ್ತಿದ್ದೇವೋ ಆ ಒಂದು ಶಾಲಾ ಕಾಲೇಜುಗಳಲ್ಲಿ ಕೊಲೆಗಳಂತಹ ಕ್ರೌರ್ಯದ ಪರಮಾವಧಿ ಇವತ್ತು ಬಂದು ನಿಂತಿದೆ ಅಂತಂದ್ರೆ ಇವತ್ತು ಸಮಾಜವನ್ನು ಹೆಣ್ಣಿನ ಬಗೆಗೆ ಯಾವ ಒಂದು ಮನೋಸ್ಥಿತಿಯನ್ನು ನಾವು ಬೆಳೆಸ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗ್ತದೆ. ಹೆಣ್ಣನ್ನು ಒಂದು ಭೋಗದ ವಸ್ತುವಾಗಿ ಅದನ್ನು ಪುರುಷ ತನಗಿಷ್ಟ ಬಂದಂತೆ ಬಳಸಿಕೊಳ್ಳುವಂತಹ ಒಂದು ವಸ್ತುವನ್ನಾಗಿ ಇವತ್ತು ಪರಿಗಣಿಸಿರ್ತಕ್ಕಂಥದ್ದು ಇಡೀ ನಮ್ಮ ನಿಮ್ಮೆಲ್ಲರ ಸೃಷ್ಟಿಕರ್ತನೂ ಜಗತ್ರಕ್ಷಕನೂ ಆದ ಅಲ್ಲಾಹನ ನಾಮದಿಂದ ಕಳೆದ 2-3 ತಿಂಗಳಿಂದ ಹೆಣ್ಣು ಮಕ್ಕಳ ಮೇಲೆ ಅತ್ಯಂತ ಅತ್ಯಾಚಾರವಾಗುತ್ತಿದೆ. ಹೆಣ್ಣು ಮಕ್ಕಳು ಸುರಕ್ಷಿತ ಎಂಬ ಭಾವನೆ ಅವರಲ್ಲಿ ಮೂಡುತ್ತಿಲ್ಲ. ಪೇರೆಂಟ್ಸ್ಗಳಲ್ಲಿ ಕೂಡ ಮಕ್ಕಳನ್ನು ಶಾಲಾ ಕಾಲೇಜುಗಳಲ್ಲಿ ಕಳಿಸುವುದಕ್ಕಾಗಿ ಭೀತಿ ಉಂಟಾಗುತ್ತಿದೆ. ಏಕೆಂದರೆ ಮಕ್ಕಳು ಸರಿಯಾಗಿ ಕಾಲೇಜನ್ನು ಮುಟ್ಟುತ್ತಾರೆ ಎಂಬ ನಂಬಿಕೆ ಈಗ ಇರುವುದಿಲ್ಲ. ನಡುರಸ್ತೆಯಲ್ಲಿ ಅವರ ಪ್ರಾಣಹಾನಿ ಮಾನಹಾನಿ ಆಗುತ್ತಿದೆ. ಹೆಣ್ಣು ಮಕ್ಕಳಿಗೆ ಅತ್ಯಂತ ತೊಂದರೆ ಉಂಟಾಗುತ್ತಿದೆ. ಇಂತಹ ತೊಂದರೆಗಳ पिछले महीनों से हमें केसेस का हमारे सामने आ रहे हैं कि हमारे मुल्क के हमारे रियासत के लड़कियां जो है ना महफूज हैं. तो ये केसेस एक नहीं लगातार हमारे सामने आ रहे हैं और मुसलसल बार लड़कियों के कत्ल जो है यहाँ पर हो रहे हैं. एक चीज़ ये यहाँ पर ये है कि वालिदैन गैर मजहब लड़कियों से या फिर लड़कों से शादी करने की बिना पर कत्ल कर रहे हैं, या तो दूसरी तरफ घर के लोगों के दबाव में आकर या फिर अपने माशूका के इनकार मोहब्बत की बिना पर लोग जो है उन्हें कत्ल कर रहे हैं. कितने ही मामला हमारे सामने पेश आए. इन सारे मामलों के बाद हुकूमत की चुप्पी जो है हमें ये बात की गवाही देती है कि माशरा कितना ही तरक्की याफ्ता क्यों न हो, आज भी औरतों की हालत वहीं पर. आज भी हमारे समाज की औरतें मजलूम ही है, बर्बरियत के जो है वो शिकार ही है. हम मामला में थोड़ा कम हमारे समाज के इंसानी हुकूक की हिमायत करते हैं, ना कि किसी मजहब. और यहाँ पर जितने भी हमारे समाज में जितने भी मसाइल हो रहे हैं, जितने भी प्रॉब्लम्स यहाँ पर आ रही हैं, हम इसको हर किस्म के जात मजहब नस्ल बरादरी से बालातर होकर इंसानियत के हुकूक के लिए यहाँ पर मुतालिबा कर रहे हैं. और हमारे मुतालिबा यहाँ पर सिर्फ इंसानी हुकूक के लिए. इसके बाद हम ये देखते हैं कि हमारे माशरे में जो सबसे ज़्यादा जिसकी आबादी है वो औरतों की. और कोई भी माशरा कोई भी समाज उस वक्त तक तरक्की याफ्ता नहीं हो सकता, खुशहाल नहीं हो सकता, जबकि उसके समाज में पाए जाने वाले लोग महफूज न हो, खुशहाल न हो, वो महफूज न हो. तो यहाँ पर ख़वातीन का जो रोल है वो माशरे में बहुत ज़्यादा अहमियत रखता है. ಈ ವರದಿಯನ್ನು ನಾವು ತಾಲೂಕು ದಂಡಾಧಿಕಾರಿಗಳಿಗೆ ತಲುಪಿಸಿದ್ದೇವೆ. ಇದರ ವಿಷಯ ರಾಜ್ಯದಲ್ಲಿ ನಡೆಯುತ್ತಿರುವ ಹೆಣ್ಣು ಮಕ್ಕಳ ಮಹಿಳೆಯರ ಮೇಲೆ ಸರಣಿ ಅತ್ಯಾಚಾರ ಕೊಲೆಗಳನ್ನು ತಡೆಯುವ ಕುರಿತು ಮತ್ತು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆಯನ್ನು ಕಾಪಾಡುವ ಕುರಿತು ಅಂಜಲಿ ಕೊಲೆ ಖಂಡಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ. ಬೆಳಗಾವಿ ಜಿಲ್ಲಾ ಕೋಳಿ ಬೇಸ ಸಮಾಜ ಸಂಘದ ವತಿಯಿಂದ ಅಂಜಲಿ ಅಂಬಿಗರ್ ಕೊಲೆ ಖಂಡಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ. ವಿದ್ಯಾರ್ಥಿನಿಯರಿಗೆ ಸುರಕ್ಷೆ ನೀಡದ ಸರ್ಕಾರಕ್ಕೆ ನ್ಯಾಯ ನೀಡದ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಪ್ರಾಣ ಹತ್ಯೆ ಮಾಡುತ್ತಿರುವ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಪ್ರಾಣ ಹತ್ಯೆ ಮಾಡುತ್ತಿರುವ ಸರ್ಕಾರಕ್ಕೆ We want justice. We want justice. ಅನ್ಯಾಯ
ವಿದ್ಯಾರ್ಥಿನಿಯರಿಗೆ ಸುರಕ್ಷೆ ನೀಡದ ಸರ್ಕಾರಕ್ಕೆ ವಿದ್ಯಾರ್ಥಿನಿಗೆ ನ್ಯಾಯ ನೀಡದ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಪ್ರಾಣ ಹತ್ಯೆ ಮಾಡುತ್ತಿರುವ ಸರ್ಕಾರಕ್ಕೆ ವಿದ್ಯಾರ್ಥಿನಿಯ ಪ್ರಾಣ ಹತ್ಯೆ ಮಾಡುತ್ತಿರುವ ಸರ್ಕಾರಕ್ಕೆ We want justice. We want justice. ಅನ್ಯಾಯ ವಿದ್ಯಾರ್ಥಿನಿಯರಿಗೆ ಸುರಕ್ಷೆ ನೀಡದ ಸರ್ಕಾರಕ್ಕೆ ವಿದ್ಯಾರ್ಥಿನಿಗೆ ನ್ಯಾಯ ನೀಡದ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಪ್ರಾಣ ಹತ್ಯೆ ಮಾಡುತ್ತಿರುವ ಸರ್ಕಾರಕ್ಕೆ ವಿದ್ಯಾರ್ಥಿನಿಯ ಪ್ರಾಣ ಹತ್ಯೆ ಮಾಡುತ್ತಿರುವ ಸರ್ಕಾರಕ್ಕೆ We want justice. We want justice. ಅನ್ಯಾಯ ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಒಂದು ವರ್ಷದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಶೂನ್ಯ. ಜೆಡಿಎಸ್ ಗದಗ ಜಿಲ್ಲಾಧ್ಯಕ್ಷ ಎಂವೈ ಮುಧೋಳ ಆಕ್ರೋಶ. ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ದೌರ್ಜನ್ಯ ಕುರಿತು ಇಳಕಲ್ ತಾಲೂಕು ದಂಡಾಧಿಕಾರಿಗಳ ತಹಶೀಲ್ದಾರ್ ಮನವಿ ಸಲ್ಲಿಸಿದ ಎಸ್ಐಒ. ಅಂಜಲಿ ಕೊಲೆ ಖಂಡಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ SN ನ್ಯೂಸ್. ವಂದನೆಗಳು.